ಡೈಲಿ ಟೇಸ್ಟ್ ದ ಡೈಲಿ. 3,500 ರೂಪಾಯಿ ದರ ನಿಗದಿ ಮಾಡುವಂತೆ ಪಟ್ಟನ್ನ ಹಿಡಿದಿದ್ರು ರೈತರು. ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಜಿಲ್ಲಾಧಿಕಾರಿ ಹಾಗೆ ಕಾರ್ಖಾನೆ ಮಾಲೀಕರ ನಡುವಿನ ಸಭೆ ಅಂತ್ಯ ಆಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ದರು 13 ಸಕ್ಕರೆ ಕಾರ್ಖಾನೆಗಳ ಮಾಲೀಕರು. ಸರ್ಕಾರದ ಆದೇಶದಂತೆ 3,300 ರೂಪಾಯಿ ದರ ನೀಡಲು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಈಗ ಹೇಳಿದೆ. ಬೆಳಗಾವಿ ಭಾಗದಲ್ಲೂ ಕೂಡ ರೈತರ ಹೋರಾಟಕ್ಕೆ ಮಣಿದ್ರು. 3,500 ಕೇಳಿದ್ರು, 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು, ವಿತೌಟ್ ಕಟ್ಟಿಂಗ್ ಚಾರ್ಜಸ್ಸು. ಹೀಗಾಗಿ ನಾಳೆ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಭದ್ರತೆ ನೀಡುವಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರದ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ. ಕೆಲವೊಬ್ಬರು ಎಕ್ಸ್ಟ್ರಾ ಚಾರ್ಜ್ ಕೊಡಲ್ಲ ಅಂತ ಹೇಳಿದ್ರೆ, ಈಗ 50 ರೂಪಾಯಿ ಕೊಡಬೇಕು ಕಾರ್ಖಾನೆಯಿಂದ ಮಾಲೀಕರು, ಮತ್ತು ಸರ್ಕಾರ ಕೂಡ 50 ರೂಪಾಯಿ ಕೊಡುತ್ತೆ, ಸೇರಿಸ್ಕೊಡುತ್ತೆ. ಇನ್ನು ಕಾರ್ಖಾನೆ ಮಾಲೀಕರ ಪರ ಮಾಜಿ ಸಚಿವ SR ಪಾಟೀಲ್ ಅವರು ಹೇಳಿಕೆಗಳನ್ನು ಕೊಟ್ಟರು. ಅಂದರೆ ಕಬ್ಬು ಬೆಳೆಗಾರರ ಒಂದು ಬೇಡಿಕೆ ಏನಿದೆ ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಲ್ಲ. ಅಂದರೆ 3,500 ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಅಂತ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರೋದು, ನಮಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ. ನಮಗೆ ಎಂಪ್ಲಾಯೀಸ್ ಕೊಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಉಪ ಉತ್ಪನ್ನಗಳನ್ನು ತಯಾರು ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ. ಈಗ ಎಥನಾಲ್ನ ತಯಾರು ಮಾಡ್ತಾರೆ, ಸಕ್ಕರೆ ಅಷ್ಟಿಲ್ಲ, ಎಥನಾಲು ಮತ್ತು ಸ್ಪಿರಿಟು ಮತ್ತು ಮಡ್ಡು, ಗೊಬ್ಬರ, ಬಯೋಗ್ಯಾಸು, ಈ ಥರ ಕೆಲವು ಕಡೆ ಆಗ್ತಾಯಿದೆ, ಕೆಲವು ಕಡೆ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಕಷ್ಟಗಳನ್ನು ಕೂಡ ಕೇಳಬೇಕಲ್ವ ಅಂಥೇಳಿ ಅವರು ಕೆಲವೊಂದಿಷ್ಟು ಪಟ್ಟನ್ನು ಕೂಡ ಹಿಡಿತಾ ಇದ್ದರು. ಇನ್ನು ಟನ್ ಕಬ್ಬಿಗೆ 3,500 ರೂಪಾಯಿ ದರ ನೀಡೋಕೆ ಮಾಲೀಕರು ಒಪ್ಪಿಲ್ಲ. ರಾಜ್ಯ ಸರ್ಕಾರ ಈ ನಿಗದಿ ಮಾಡ್ತು. ಸಿದ್ದರಾಮಯ್ಯನವರು ಮೊನ್ನೆ ಫಿಕ್ಸ್ ಮಾಡಿದರು, ಮೀಟಿಂಗನ್ನು ಮಾಡಿ 3,300 ರೂಪಾಯಿ ಕೊಡ್ತೀವಿ ಅಂಥೇಳಿ. ಅಷ್ಟು ಕೊಡೋಕ್ಕೆ ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕಬ್ಬಿಗೆ ದರ ಪರೋಕ್ಷವಾಗಿ ಈಗ ರೈತರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆದರೆ ರಿಕವರಿ ರೇಟ್ಗೆ ಏನು ಸಂಬಂಧಪಟ್ಟು, ರಿಕವರಿ ರೇಟ್ ಅಂತ ಹೇಳಿದರೆ ಕಬ್ಬಿನ ಇಳುವರಿ ಆಧಾರದ ಮೇಲೆ ರೇಟನ್ನು ಫಿಕ್ಸ್ ಮಾಡಬೇಕು ಅನ್ನುವಂತಹ ಒತ್ತಾಯ ಕೂಡ ರೈತರು ಮಾಡ್ತಾ ಇದ್ದಾರೆ. ಆದರೆ 3,500 ರೂಪಾಯಿ ಏನಿತ್ತು ಮಹಾರಾಷ್ಟ್ರದ ಮಾದರಿಯಲ್ಲೇ ನಮಗೂ ಕೊಡಬೇಕು ಅಂತ, ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಲ್ಲ. DC ಅವರು ರೈತರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತ ಮುಖಂಡರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಕ್ಕರೆ ಕಾರ್ಖಾನೆ ಮಾಲೀಕರು ಅವ್ರದ್ದೇ ಆದಂಥ ಕಷ್ಟಗಳನ್ನು ಹೇಳಿದರು. ಬಟ್ ಈಗ 3,500 ರೂಪಾಯಿ ಫಿಕ್ಸ್ ಮಾಡಿಬಿಟ್ರೆ ಮತ್ತು ಬೆಳಗಾವಿ ಭಾಗದ ರೈತರು ಅವರೂ ಕೂಡ ಅಷ್ಟೇ ಕೇಳ್ತಾರೆ. ಹಾಗಾಗಿ ಸರ್ಕಾರ ಏನು ನಿಗದಿ ಮಾಡಿದೆಯೋ ಅದನ್ನೇ ಕೊಡ್ತೀವಿ ಅಂತ ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಮಾಡಿದಂಥ ಆದೇಶ ಒಪ್ಪಿದೆವು. ಆ ಪ್ರಕಾರ ಮನವಿ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದೆವು. ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಬಲವಾದಂಥ ಇಚ್ಛೆ ವ್ಯಕ್ತ ಮಾಡಿದೆವು. ಕಾರಣ, ಈ ಜಿಲ್ಲೆಯ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗಬಾರ್ದು, ಆದಷ್ಟು ಬೇಗ ಅವ್ರ ಕಬ್ಬು ಕ್ರಷಿಂಗ್ ಆಗ್ಲಿ ಮತ್ತು ಮುಂದೆ ಲಗಾಣಿಯಲ್ಲಿ ಅವ್ರು ಸಿಕ್ಕೋಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಹೇಳಿದೆವು. ಅದಕ್ಕೆ ಅದನ್ನ ಕೊಡ್ಲಿಕ್ಕೆ ಬಂದಿದ್ದೇವೆ ನಾವು. ಮತ್ತು ಉಳಿದ ಹೋರಾಟದ ಬಗ್ಗೆ ಏನಾದರೂ ಇದ್ರೆ ಅವ್ರು ಎಲ್ಲಿ ಹೋರಾಟ ನಡೆದಿದೆ, ಏನ್ ನಡೆದಿದೆ, ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಕ್ಕಿದ್ದಾರೆ. ಅವರು ಮತ್ತು ಜಿಲ್ಲಾಧಿಕಾರಿಗಳು, ಯಾಕಂದ್ರೆ ಇವರು ದೇ ಆರ್ ದ ರಿಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ ಗವರ್ಮೆಂಟ್. ಈ ಸರ್ಕಾರದ ಪ್ರತಿನಿಧಿಗಳು ಯಾರು? ಜಿಲ್ಲಾಧಿಕಾರಿಗಳು. ಲಾ ಅಂಡ್ ಆರ್ಡರ್ ಇಂಪ್ಲಿಮೆಂಟ್ ಮಾಡೋರು ಪೊಲೀಸ್ ವರಿಷ್ಠಾಧಿಕಾರಿಗಳು. ಅವರಿಬ್ಬರ ಸಮಕ್ಷಮದಲ್ಲೇ ನಾವು ಇವತ್ತು ಕೊಟ್ಟೇವೆ. ಅದ್ರ ಜೊತೆ ನಮ್ಮ ಅಡಿಷನಲ್ SP ಅವರು ಕೂಡ ಅದಾರೆ, ಟು ಸ್ಟ್ರೆಂಗ್ಥನ್ ದ ಹ್ಯಾಂಡ್ಸ್ ಆಫ್ SP. ಮತ್ತೆ ಈ ನಮ್ಮ ಕರ್ತವ್ಯ ನಾವು ಮಾಡಿದೆವು. ದೆನ್ ಇಟ್ ಈಸ್ ಲೆಫ್ಟ್ ವಿತ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಅವ್ರನ್ನ ಕರ್ಕೊಂಡೋಗಿಲ್ಲ, ಇವ್ರು ಕರ್ಕೊಂಡೋಗಿಲ್ಲ, ಅವ್ರ ತಪ್ಪು ಇವ್ರ ತಪ್ಪು ನನ್ನ ಬಾಯಿಲಿಂದ ಏನು ಹೇಳಕ್ ಹೋಗ್ಬಾರ್ದ್ರಿ. ಮತ್ ನಾನೇ ಹೋಗಿಲ್ಲ ಅವತ್ತು, ಅದನ್ನು ಹೇಳ್ತೀನಿ. ಯಾಕಂದ್ರೆ ನಮ್ಮ ಹೈಕೋರ್ಟಿನ ಗೌರವಾನ್ವಿತ ನ್ಯಾಯಾಧೀಶರು ನಮ್ಮಲ್ಲಿ ಬೆಡ್ಕೋ ಲೀಗಲ್ ಕಾನ್ಫರೆನ್ಸ್ ಇತ್ತು. ನಾನೇ ಇನ್ವೈಟ್ ಮಾಡಿದ್ನಿ. ನನ್ನ ಅಧ್ಯಕ್ಷತೆಯಲ್ಲಿ ಬಾಡಗಂಡಿ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ದೊಡ್ಡ ಸ್ಟೇಟ್ ಲೆವೆಲ್ ಕಾರ್ಯಕ್ರಮ, ತಮಿಳುನಾಡು, ಮಹಾರಾಷ್ಟ್ರ, ಒಂದು 60-70 ಕೋಟಿ ಪೇಮೆಂಟ್ ಆಯ್ತು. ಲಾಸ್ಟಿಗೆ 45 ದಿವಸ ಲೇಟ್ ಆಯ್ತು. ಬಟ್ ಇಮಿಡಿಯೇಟ್ ಆಗಿ ಮಾಡಿಸಿದ್ರು. ಸ್ಥಳಕ್ಕೆ ಬಂದು ನಮ್ಮ DC ಅಥವಾ SP ಬಂದು ನಮಗೆ ಭರವಸೆ ಕೊಡಬೇಕು. ಅಂದಾಗ ನಾವು ಪ್ರತಿಭಟನೆ ಹಿಂಪಡಿತೀವಿ, ಇಲ್ಲಾಂದ್ರೆ ನಾವು ಕಾರ್ಖಾನೆಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಇಲ್ಲಿ ತಮಗೆ ಒಂದು ಹೇಳಿಕ್ಕೆ ಇಷ್ಟಪಡ್ತಾ ಇದೀನಿ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಎಲ್ಲರೂ ಇರ್ತೈತಿ. ಪ್ರತಿಭಟನೆ ಎಲ್ಲರೂ ಮಾಡಬಹುದು, ಬಟ್ ಶಾಂತಿಯುತವಾಗಿ ಮಾಡಿದಾರೆ ಇವರೆಲ್ಲ. ಅದಕ್ಕೆ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಯಾರು ಕಾನೂನು ಮತ್ತು ಸುವ್ಯವಸ್ಥೆ ಅದರಲ್ಲಿ. ಕಬ್ಬು ಬೆಳೆಗಾರರ ಬೇಡಿಕೆ ಒಪ್ಪದ ಸಕ್ಕರೆ ಕಾರ್ಖಾನೆ ಮಾಲೀಕರು ಟನ್ ಕಬ್ಬಿಗೆ 3,500 ರೂಪಾಯಿ ದರ ನೀಡೋಕೆ ಒಪ್ಪಿಲ್ಲ. ರಾಜ್ಯ ಸರ್ಕಾರ ನಿಗದಿ ಮಾಡಿದಂಥ ರಿಕವರಿ ಆಧಾರದಲ್ಲಿ ಕಬ್ಬಿಗೆ ದರ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಅಂದರೆ ಪರೋಕ್ಷವಾಗಿ 3,500 ರೂಪಾಯಿ ಬೇಡಿಕೆಗೆ ಅವರು ಒಪ್ಕೊಂಡಿಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕರು 3,300 ರೂಪಾಯಿ ಸರ್ಕಾರ ಫಿಕ್ಸ್ ಮಾಡ್ದಂಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಈಗ 3,500 ರೂಪಾಯಿ ಕೊಡಬೇಕು ಅನ್ನುವಂಥ ಪಟ್ಟಿತ್ತು. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಇದಕ್ಕೆ ಒಪ್ಪಿಲ್ಲ. ಈಗ ತಾತ್ಕಾಲಿಕವಾಗಿ ರೈತರು ತಮ್ಮ ಹೋರಾಟವನ್ನು ಹಿಂಪಡೆದುಕೊಳ್ಳುವಂಥ ಸಾಧ್ಯತೆಗಳು ಇದಾವ, ಅಥವಾ ಮತ್ತೊಂದು ಸುತ್ತಿನ ಒಂದು ಸಭೆ ನಡೆಸಿ ಅಂತಿಮವಾಗಿ ಹೋರಾಟದ ರೂಪುರೇಷೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರಾ, ಹೇಗೆ? ಪ್ರಭು, ಖಂಡಿತ. ಯಾಕಂತಂದ್ರೆ ಕಳೆದ 12 ದಿನಗಳಿಂದ ಏನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಬೆಳಗಾವಿಯ ಒಂದು ಗುರ್ಲಾಪುರ್ ಕ್ರಾಸ್ ನಲ್ಲಿ ಇರ್ತಕ್ಕಂತ ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಂಡಿರುವಂತ ಉದಾಹರಣೆ ಕೂಡ ಇರುವಂತದ್ದು. ಸಿಎಂ ಅವರು ಒಂದು ರಿಕವರಿ ಆಧಾರದ ಮೇಲೆ ಸರ್ಕಾರ ಒಂದು 3,300 ರೂಪಾಯಿ ಏನು ದರ ನಿಗದಿ ಮಾಡಿತ್ತು, ಆ ದರ ನಿಗದಿಯ ಪ್ರಕಾರ ಈಗಾಗಲೇ ಜಿಲ್ಲಾಡಳಿತದಲ್ಲಿ ಕೂಡ ಇವಾಗ DC ಅವರು ಒಂದು ಸಭೆಯನ್ನ ಮಾಡಿದ್ರು. ಸಭೆಯ ನಡೆದಂತ ಸಂದರ್ಭದಲ್ಲಿ 13 ಕಾರ್ಖಾನೆಯ ಮಾಲೀಕರು ಕೂಡ ಅಲ್ಲಿ ಸಭೆಯಲ್ಲಿ ಚರ್ಚೆಗಳಾದಂತ ಸಂದರ್ಭದಲ್ಲಿ ಇಲ್ಲಿ ಮುಧೋಳ ಭಾಗದ ರೈತರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ 3,500 ರೂಪಾಯಿಯನ್ನ ಬೆಲೆ ನಿಗದಿ ಮಾಡಬೇಕು, ನಿಗದಿ ಮಾಡಿ ಈ ಹಿಂದಿನ ಬಾಕಿ ಬಿಲ್ ಹಣವನ್ನ ನಮಗೆ ಪಾವತಿ ಮಾಡಿ ಕಾರ್ಖಾನೆಯನ್ನ ಪ್ರಾರಂಭಿಸಬೇಕು ಅನ್ನುವಂತ ರೀತಿಯಲ್ಲಿ ಪಟ್ಟನ್ನ ಕೂಡ ಈಗೂ ಕೂಡ ಹಿಡಿದಿರುವಂತದ್ದು. ಅಂದ್ರೆ ನಿನ್ನೆ ಸಾಯಂಕಾಲದ ವೇಳೆ 3,500 ಬೆಲೆ ನಿಗದಿ ಮಾಡಬೇಕು, ಏನು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಇರ್ತಕ್ಕಂತ ವೇದಿಕೆಯ ಮೇಲೆ ಮಾಲೀಕರು ಮತ್ತು ಇಲ್ಲಿಯ DC ಅವರು ಬಂದು ಭೇಟಿ ಕೊಟ್ಟು ನಮಗೆ ಸಂಧಾನ ಮಾಡಿ ರಾಜಿಯಾಗಿ ನಮಗೆ ಪತ್ರ ಮುಖೇನವಾಗಿ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಬೇಕು, ಇಲ್ದಿದ್ರೆ ನಾವು ಕಾರ್ಖಾನೆಗಳಿಗೆ ಸಂಜೆ 6 ಗಂಟೆ ಒಳಗಾಗಿ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಸಂದೇಶವನ್ನ ಕೂಡ ನೀಡಿದ್ರು. ಆದ್ರೆ ಸಂದೇಶ ನೀಡಿದ ಆದ ಬಳಿಕ ಏನು DC ಅವರು ತರಾತುರಿಯಲ್ಲಿ ಸಭೆಯನ್ನ ಕರೀತಾರೆ. ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಕಾರ್ಖಾನೆಯ ಮಾಲೀಕರಿಗೆ ಏನು CM ಅವರ ಸುತ್ತೋಲೆ ಇದೆ, ಆ ಸುತ್ತೋಲೆ ಪ್ರಕಾರ ಕಾರ್ಖಾನೆಯನ್ನ ಪ್ರಾರಂಭಿಸಬೇಕು ಅನ್ನೋ ನಿಟ್ಟಿನೊಳಗೆ ಮಾಲೀಕರು ಮನವಿಯನ್ನ ಕೂಡ DC ಅವರಿಗೆ ನೀಡಿರುವಂತದ್ದು. ಆದ್ರೆ ಸರ್ಕಾರ ಸುತ್ತೋಲೆ ಪ್ರಕಾರ ಏನು ರಿಕವರಿ ಆಧಾರದ ಮೇಲೆ ಕಬ್ಬಿನ ದರವನ್ನ ಕೊಡ್ತೀವಿ ಅನ್ನುವಂತ ಮಾಹಿತಿಗಳನ್ನ 13 ಕಾರ್ಖಾನೆ ಮಾಲೀಕರು ಒಪ್ಪಿಕೊಂಡಾಗಿದೆ. ಆದ್ರೆ ಮುಧೋಳ ಭಾಗದ ರೈತರು ಇನ್ನೂ ಕೂಡ ಪಟ್ಟನ್ನ ಸಡಿಲಿಕೆ ಮಾಡುವಂತ ಸಾಧ್ಯತೆ ಕೂಡ ಇರುವುದಿಲ್ಲ. ಯಾಕಂತಂದ್ರೆ ನೀವು ಕಾರ್ಖಾನೆ ಮಾಲೀಕರು DC ಅವರು ಬಂದು ಸ್ವತಃ ವೇದಿಕೆ ಮೇಲೆ ನಮಗೆ ಗಮನಕ್ಕೆ ತಂದು ಯಾವ್ಯಾವ ಆಧಾರದ ಮೇಲೆ ಈ ರಿಕವರಿ ಆಧಾರದ ಮೇಲೆ ಎಷ್ಟು ಹಣವನ್ನ ನೀಡ್ತೀರಿ, ಹಿಂದಿನ ಬಾಕಿ ಬಿಲ್ ಹಣವನ್ನ ಇನ್ನೂ ಕೂಡ ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅವು ಎಲ್ಲ ಹಣವನ್ನ ಚುಕ್ತಾ ಮಾಡ್ಬೇಕು ಅನ್ನೋ ನಿಟ್ಟಿನೊಳಗೆ ರೈತರು ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಸರ್ಕಾರದ ಏನು ಸರ್ಕಾರ CM ಅವರ ಏನು ದರ ನಿಗದಿಯಾಗಿದೆ ಆ ದರ ನಮಗೆ ಒಪ್ಪಿಗೆ ಇಲ್ಲ, ನಮಗೆ 3,500 ಕೊಡ್ಲೇಬೇಕು. ಆದ್ರೂ ಮಹಾರಾಷ್ಟ್ರ ಭಾಗದಲ್ಲಿ ರಿಕವರಿ ಆಧಾರದ ಮೇಲೆ 3,500, 4,000 ರಿಕವರಿ ಆಧಾರದ ಮೇಲೆ ಈಗ ಏನು ಬಿಲ್ ಅನ್ನ ಕೊಡ್ತಾ ಇದ್ದಾರೆ. ಅದೇ ಬಿಲ್ ನಮ್ಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒಂದ್ ಕಡೆ ಪಟ್ಟನ್ನ ಹಿಡಿದಿಕೊಂಡಿರುವಂತದ್ದು. ಈಗ ಸ್ವತಃ DC ಅವರು ಮತ್ತು ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರು ಭೇಟಿಯಾಗಿ ಅಲ್ಲಿ ಸಾಂತ್ವನ ಹೇಳುವಂತ ಕೆಲಸ ಆಗತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದ್ರೆ ಕಾರ್ಖಾನೆ ಮಾಲೀಕರು ಯಾವುದೇ ಕಾರಣಕ್ಕೂ ವೇದಿಕೆಗೆ ಹೋಗುವುದಿಲ್ಲ ಅನ್ನುವಂತ ಮಾಹಿತಿಗಳನ್ನ ಕೂಡ ತಳ್ಳಿ ಹಾಕಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ರೈತರು ಪಟ್ಟು ಇನ್ನಷ್ಟು ಹೆಚ್ಚಿಗೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. 6 ಗಂಟೆ ನಂತರ ಏನಾದ್ರೂ ಅಲ್ಲಿ ಕಾರ್ಖಾನೆ ಮುತ್ತಿಗೆ ಹಾಕುವಂತ ಕೆಲಸಕ್ಕೂ ಕೂಡ ಏನು ರೈತರು ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಹಿರೇಮಠ ಮಾಹಿತಿಗೆ.